ನಿಜವಾದ ಜಾತ್ಯತೀತ. ಯಾಕೆಂದರೆ ಆ ಸೆಕ್ಸ್ ಸ್ಕ್ಯಾಂಡಲಲ್ಲಿ ನೋಡಿದರೆ ಶ್ರೇಣೀಕೃತ ಈ ಸಮಾಜದೊಳಗಡೆ ಎಲ್ಲ ವರ್ಗದವರು ಇದ್ದಾರೆ. ಯಾರೋ ಹೇಳ್ತಿದ್ರು ಹಕ್ಕಿ ಪಿಕ್ಕರ್ನು ಬಿಟ್ಟಿಲ್ಲ ಅಂತ. ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಬಿಟ್ಟಿಲ್ಲ, ಸರ್ಕಾರಿ ನೌಕರಗಳು ಬಿಟ್ಟಿಲ್ಲ. ನಿಮಗೆ ಈಗೇನಾರ ಗೌರವ ಉಳಿಬೇಕು ಅಂದರೆ, ನಿಮ್ಮ ವಯಸ್ಸು, ನಿಮ್ಮ ಸಾಧನೆ, ನೀವು ಮಾಡಿರೋ ಕೆಲಸಕ್ಕೆ ಗೌರವ ಉಳಿಬೇಕಂದ್ರೆ ಈ ಪಕ್ಷನ ವಿಸರ್ಜನೆ ಮಾಡಿ. ನಿಮ್ಮ ಮನೆಯೊಳಗಿರ್ತಕ್ಕಂಥ JP ಫೋಟೋನ ಇಳಿಸಿ, ಗಾಂಧಿ ಫೋಟೋ ಇಳಿಸಿ. ಅವನೊಬ್ಬ ಉಮೇಶ್ ರೆಡ್ಡಿ ಅಂತ ಒಬ್ಬನಿಗೆ ಗಲ್ಲಾಯ್ತು, ಅವನ ಬ್ರದರ್ ಇವನು, ಅವನಿಗೆ ಇವನೇ ರಾಜ. ರೇವಣ್ಣ ಅವರು ನಡವಳಿಕೆಗಳು ಕೂಡ ಇದೇ ತರ ಇದ್ದು ಅವ್ರಿಗೆ ಸರಿಯಾದ ಮಗ ಇದ್ದಾನೆ. ಮಾಟ ಮಾಡೋದ್ರಲ್ಲಿ ಮತ್ತು ಮಾಡಿದ ಪಾಪನ ತೀರ್ಸೋದ್ರಲ್ಲಿ ದೇವ್ರ ಹಿಂದೆ ಬೀಳ್ತಾರೆ. ದಯಮಾಡಿ ದೇವೇಗೌಡ್ರೆ ಈ ಪಾರ್ಟಿನ ವಿಸರ್ಜನೆ ಮಾಡಿಬಿಡಿ. ಹೆಂಡತಿ ಹೇಳಿಲ್ಲ, ಇಂಥ ವ್ಯಕ್ತಿಗಳಿಗೆ ಮತ ಹಾಕ್ಬೇಡ್ರಿ. NR ಸರ್ಕಲ್ ಅಲ್ಲಿ ನಿಲ್ಸಿ ಕಲ್ಲಲ್ಲಿ ಹೊಡಿಬೇಕಂಡ್ರಿ ಅವನಿಗೆ ಅಂತ. ಪ್ರಜಾಪ್ರಭುತ್ವದ ದೇಗುಲದ ಒಳಗಡೆ ಹೋಗ ಯಾವ ಯೋಗ್ಯತೆನೂ ಇಲ್ಲ. ರೇವಣ್ಣ ಮೌನವಾಗಿ ರಾಜಕಾರಣ ಬಿಟ್ಟು ಮನೆಗೆ ಹೋಗೋದಿಲ್ಲ. ಮೊದಲು ನಾನು ನನ್ನ ಸ್ನೇಹಿತರ ಪರವಾಗಿ ಈ ಜಿಲ್ಲೆಯ ಜನರಿಗೆ ಕ್ಷಮೆ ಕೇಳಬೇಕಾಗಿದೆ. ಕಾರಣ 1991 ಸುಮಾರು 33 ವರ್ಷಗಳ ಹಿಂದೆ ದೇವೇಗೌಡರು ಚುನಾವಣೆಯಲ್ಲಿ ಸೋತು ಮನೆಯಲ್ಲಿ ಕೂತಿದ್ರು. 1991 ಅವ್ರಿಗೆ ಪಾರ್ಲಿಮೆಂಟ್ ಚುನಾವಣೆ ಪುನರ್ಜನ್ಮ ಕೊಟ್ಟಿದ್ದವ್ರಿಗೆ, ರಾಜಕೀಯ ಪುನರ್ಜನ್ಮ. ನಾವೆಲ್ಲ ರೈತ ಚಳವಳಿಯಲ್ಲಿದ್ದವರು. ಚಂದ್ರಪ್ರಸಾದ್ ತ್ಯಾಗಿ, ಮಂಜುನಾಥ್ ದತ್ತ, ವೆಂಕಟೇಶ್ ಮೂರ್ತಿ, ರಾಜೇಗೌಡರು, ಅರೇಹಳ್ಳಿ, ಹೆರ್ಗೋ ವಾಸು, ಇತರ ಸ್ನೇಹಿತರುಗಳ ಜೊತೆ ದೇವೇಗೌಡರು ಒಂದು ಸುತ್ತ ಮಾತುಕತೆ ನಡೆಸಿದರು. ಅದರ ಫಲಿತಾಂಶ ಏನಂದರೆ, ನಾನು ಪಾರ್ಲಿಮೆಂಟಿಗೆ ನಿಲ್ತಾ ಇದ್ದೀನಿ, ನನ್ನನ್ನು ರಾಜಕೀಯವಾಗಿ ನಂಗೊಂದು ಪುನರ್ಜನ್ಮ ಕೊಡಿ, ದಲಿತ ಚಳವಳಿ ಮತ್ತು ರೈತ ಚಳವಳಿ ನಮ್ಗೆ ಸಹಾಯ ಮಾಡಬೇಕು ಅಂತ ಕೇಳಿದರು. ಅವತ್ತು ನಾವು ತುಂಬ ಆಲೋಚನೆ ಮಾಡಿ ಒಬ್ಬ ರೈತ ಪರ ಹೋರಾಟ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಜೊತೆಗೆ ಹಳ್ಳಿಯಿಂದ ಬಂದವರು, ಸಾಮಾನ್ಯ ಮನುಷ್ಯ, ಇವರಿಗೆ ನಾವು ಬೆಂಬಲ ಕೊಟ್ಟರೆ ಕನಿಷ್ಠ ಅವರು ಈ ಜಿಲ್ಲೆಯ ಧ್ವನಿ, ರೈತರು ಮತ್ತು ದಲಿತರ ಧ್ವನಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವತ್ತು ಚಂದ್ರಪ್ರಸಾದ್ ತ್ಯಾಗಿ, ದತ್ತ, ಮೂರ್ತಿ ಅವರೆಲ್ಲ ಕೂತ್ಕೊಂಡು ನಿರ್ಧಾರ ಮಾಡಿದ್ದಕ್ಕೆ ನಾವು ಒಪ್ಪಿಗೆ ಕೊಟ್ವಿ. ಅವ್ರ ಪರ ಕೆಲಸ ಮಾಡಿದ್ವಿ. ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡಿದ್ವಿ. ನಿಮ್ಗೆ ಗೊತ್ತಿದೆ, ಅವರ ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಅವರ ಫಲಿತಾಂಶವನ್ನು ಬಿಡುಗಡೆ ಮಾಡಿರಲಿಲ್ಲ, ಅವರ ಗೆಲುವನ್ನು ಘೋಷಣೆ ಮಾಡಿರಲಿಲ್ಲ ತಾಂತ್ರಿಕ ಕಾರಣದಿಂದ. ಅವತ್ತು ನಾವು ರಾತ್ರಿ 3-4 ಗಂಟೆವರೆಗೂ ಚಳವಳಿ ಮಾಡಿ, ಸತ್ಯಾಗ್ರಹ ಮಾಡಿ, BL ಶಂಕರ್ ಅಂತ ದೊಡ್ಡ ವ್ಯಕ್ತಿಗಳು ಕೂಡ, ಚಂದ್ರಶೇಖರ್ ಪ್ರಧಾನಮಂತ್ರಿ ಆಗಿದ್ದರು ಆಗ ಉಸ್ತುವಾರಿ, ಶೇಷನ್ ಕಮಿಷನರ್ ಆಗಿದ್ದರು, ಅವರನ್ನು ಎಲ್ಲರನ್ನೂ ಬಳಸಿ ದೇವೇಗೌಡರನ್ನ ಗೆಲ್ಲಿಸುವಂಥ ಕೆಲಸ ಆಯಿತು. ದೇವೇಗೌಡರಿಗೆ ರಾಜಕೀಯ ಶಕ್ತಿ ಬಂತು. ನಂತರ ದೇವೇಗೌಡರ ಮತ್ತು ಅವರ ಮಕ್ಕಳ ಆಲೋಚನೆ ಏನಾಯಿತು ಅಂದರೆ, ಈ ರಾಜಕೀಯ ಶಕ್ತಿಯನ್ನು ತನ್ನ ಕುಟುಂಬಕ್ಕೆ ವಿಸ್ತಾರ ಮಾಡೋ ದೃಷ್ಟಿಯಿಂದ ಅವರು ಮೊದಲು ತಗೊಂಡಂಥ ನಿರ್ಣಯ, ಯಾರ್ಯಾರು ಪ್ರಮುಖವಾಗಿ ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆದಿದ್ದಾರೆ ಅವರನ್ನು ಹೊರಗೆ ಹಾಕಬೇಕಾಗಿತ್ತು. ಆ ದಿಕ್ಕಿನಲ್ಲಿ ಹಾಸನ ಜಿಲ್ಲೆ ಒಳಗಡೆ ನನ್ನನ್ನು ಮೊದಲು ಹೊರಗೆ ಹಾಕಿದರು, ನಂತರ ಪುಟ್ಟೇಗೌಡರನ್ನ ಹಾಕಿದರು, ನಂತರ ಶಿವಲಿಂಗೇಗೌಡರನ್ನ ಹಾಕಿದರು, ಜವರೇಗೌಡರನ್ನ ಹಾಕಿದರು, ಇತ್ತೀಚೆಗೆ ಹಾರ್ನಳ್ಳಿ ನಮ್ಮ ರಾಮಸ್ವಾಮಿಯವ್ರನ್ನೂ ಹಾಕಿದರು, AT ರಾಮಸ್ವಾಮಿಯವ್ರನ್ನ. ಇದರ ಅರ್ಥ ಇವರೆಲ್ಲ ಹೊರಗೆ ಹಾಕಿದ ಉದ್ದೇಶ ತನ್ನ ಮಕ್ಕಳಿಗೆ, ತನ್ನ ಕುಟುಂಬಕ್ಕೆ ರಾಜಕೀಯ ಹಸ್ತಾಂತರ ಮಾಡಬೇಕಾಗಿತ್ತು, ಅಧಿಕಾರ ಕೊಡಬೇಕಾಗಿತ್ತು. ಆ ದೃಷ್ಟಿಯಿಂದ ಒಂದು ನಿರ್ಣಯನ ತಗೋಬಿಟ್ರು. ಕುಟುಂಬದ ವ್ಯಾಮೋಹ ಮತ್ತು ಅಕ್ರಮವಾಗಿ ಗಳಿಸಿದಂಥ ಸಂಪತ್ತನ್ನು, ಅದಕ್ಕೊಂದು ಒಡೆಯರನ್ನ ಸೃಷ್ಟಿ ಮಾಡಬೇಕಾಗಿತ್ತು, ಅದರ ರಕ್ಷಣೆ ಮಾಡಬೇಕಾಗಿತ್ತು. ಅದಕ್ಕೆ ಕುಟುಂಬಕ್ಕೆ ಎಲ್ಲ ರಾಜಕೀಯ ಶಕ್ತಿಯನ್ನು ಕೊಟ್ಟರು. ಆ ಎಲ್ಲ ರಾಜಕೀಯ ಶಕ್ತಿಯನ್ನು ಕೊಟ್ಟಿದ್ದು ಯಾರ ಕೈಗೆ ಕೊಟ್ಟರು ಅಂದರೆ, ರೇವಣ್ಣ, ಕುಮಾರಸ್ವಾಮಿಯವರು ಕನಿಷ್ಠ ದೇವೇಗೌಡರ ಜೊತೆ ಬೆಳೆದವರು, ಅವರ ಹೋರಾಟದಲ್ಲಿ ಕೂಡ ಅವರು ನೋಡಿದವರು ಹತ್ತಿರದಿಂದ. ಆದರೆ ಯಾವುದೇ ಹೋರಾಟ, ಚಳವಳಿ, ದುಡಿಮೆ, ಶ್ರಮ ಇಲ್ಲದಲೇ ಇರ್ತಕ್ಕಂಥ ಅವರ ಮೊಮ್ಮಕ್ಕಳು ಮತ್ತು ಸೊಸೆಯಂದರ ಕೈಗೆ ಅಧಿಕಾರ ಸಿಕ್ಕಿದ ತಕ್ಷಣ ಅವರಿಗೆ ಅದನ್ನು ಬಳಸುವಂಥ ವಿಧಾನ ಇದೆಯಲ್ಲ ಮತ್ತು ಅದಕ್ಕೆ ಗೌರವ ಕೊಡೋದಿದೆಯಲ್ಲ, ಅದು ಗೊತ್ತೇ ಇಲ್ಲ ಅವರಿಗೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಂಥ ಒಂದು ರಾಜಕೀಯ ಶಕ್ತಿ ಮತ್ತು
ಕೂತಲ್ಲಿಗೆ ಸಿಕ್ಕಿದ ಸಹಸ್ರಾರು ಕೋಟಿಯ ಹಣದ ಈ ದರ್ಪ ಏನಿದೆ ಅದನ್ನು ಇವತ್ತು ಅತ್ಯಂತ ಅಚ್ಚುಕಟ್ಟಾಗಿ ಅವರು ಬಳಸಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿ, ಜಿಲ್ಲೆಯ ಜನರ ಅಭಿವೃದ್ಧಿ, ಅವತ್ತು ರೈತ ಚಳುವಳಿ, ದಲಿತ ಚಳುವಳಿಯರ ಮೂಲ ಉದ್ದೇಶದಲ್ಲಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡ್ಕೋಬೇಕು, ನಮ್ಮ ಧ್ವನಿ ಆಗ್ತಾರೆ ಅಂತ ಏನು ಹೇಳಿದ್ರು, ಆ ಧ್ವನಿ ಆಗಿದ್ದು ಈ ಪ್ರಜ್ವಲ್ ರೇವಣ್ಣ ಅಂತ ಮತ್ತು ಅವರ ಇನ್ನೊಬ್ಬರು ಸಹೋದರರಿದ್ದಾರಲ್ಲ ಸೂರಜ್ ರೇವಣ್ಣ, ಇಂಥವರ ಕೈಗೆ ಇದು ಹಸ್ತಾಂತರ ಆಯಿತು. ಇವತ್ತು ಪ್ರಜ್ವಲ್ ರೇವಣ್ಣ ನಡ್ಕೊಂಡಂಥ ರೀತಿ ಅದಲ್ಲ, ಅದು ಆಶ್ಚರ್ಯ ಪಡಬೇಕಾದ್ದೇನಿಲ್ಲ. ಬಹುಶಃ ಜಗತ್ತಿನಲ್ಲಿ ಈ ಥರದ ವ್ಯಕ್ತಿಗಳು ಭಾರಿ ವಿರಳ. ಹೆಣ್ಣಿನ ಬಗ್ಗೆ ಅವರಿಗಿರ್ತಕ್ಕಂಥ ಭಾವನೆ, ಅವರ ತಾಯಿಯ ಸಮಾನರು, ಮಕ್ಕಳ ಸಮಾನರು, ತಂಗಿಯ ಸಹೋದರಿ ಸಮಾನರು, ಯಾರನ್ನೂ ಬಿಟ್ಟಿಲ್ಲ. ಅವರೇ ತೋಡ್ಕೊಂಡಂಥ ಗುಂಡಿಯೊಳಗೆ ಅವರು ಬಿದ್ದುಬಿಟ್ಟಿದ್ದಾರೆ. ಜಾತ್ಯತೀತ ಜನತಾದಳ ಅಂತ ಏನು ಹೆಸರಿದೆ, ಅದು ದೇವೇಗೌಡರು ಜಾತ್ಯತೀತನ ಹೋಗಿ ಅದು ವಂಶ ಆಡಳಿತದ ವ್ಯವಸ್ಥೆಗೆ ತಗೊಂಡೋಗಿದ್ರು. ಆದರೆ ಅವರ ಮೊಮ್ಮಗ ನಿಜವಾದ ಜಾತ್ಯತೀತ. ಯಾಕೆಂದರೆ ಆ ಸೆಕ್ಸ್ ಸ್ಕ್ಯಾಂಡಲಲ್ಲಿ ನೋಡಿದರೆ ಶ್ರೇಣೀಕೃತ ಈ ಸಮಾಜದೊಳಗಡೆ ಎಲ್ಲ ವರ್ಗದವರು ಇದ್ದಾರೆ. ಯಾರೋ ಹೇಳ್ತಿದ್ರು ಹಕ್ಕಿ ಪಿಕ್ಕರನ್ನು ಬಿಟ್ಟಿಲ್ಲ ಅಂತ. 50-60 ವರ್ಷದ ವಯಸ್ಸಾದವ್ರ ತಾಯಿಯಂದ್ರನ್ನೂ ಬಿಟ್ಟಿಲ್ಲ, ಹೆಣ್ಣು ಮಕ್ಕಳನ್ನೂ ಬಿಟ್ಟಿಲ್ಲ. ನಮಗೆ ಅತ್ಯಂತ ಗೌರವ ಇರೋದು ಪೊಲೀಸ್ ಇಲಾಖೆ ಬಗ್ಗೆ. ಭಯ ಮತ್ತು ಗೌರವ ಎರಡೂ ಇರುತ್ತೆ. ಆ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ಬಿಟ್ಟಿಲ್ಲ, ಸರ್ಕಾರಿ ನೌಕರಗಳು ಬಿಟ್ಟಿಲ್ಲ. ಇನ್ನೂ ಹೇಳ್ತಾರೆ ಎಲ್ಲ ರಂಗನೂ ಪ್ರವೇಶ ಮಾಡಿದ್ದಾರೆ ಅಂತ. ಅದಕ್ಕೆ ಅವರು ಜಾತ್ಯತೀತ ಮಾತ್ರ ಅಲ್ಲ, 4 ಅಂಗಗಳಿದಾವಲ್ಲ, ಪ್ರಜಾಪ್ರಭುತ್ವದ 4 ಪ್ರಮುಖವಾದ ಅಂಗಗಳು, ಆ ಅಂಗದವ್ರನ್ನೂ ಬಿಟ್ಟಿಲ್ಲ ಅಂತ ಹೇಳ್ತಾವ್ರೆ. ಇಂಥ ಒಬ್ಬ ನೀಚ ರಾಕ್ಷಸ ಕುಲಕ್ಕೆ ಸೇರಿದವನ್ನ ಇವತ್ತು ಅವನಿಂದ ಸ್ವಯಂಕೃತ ಅಪರಾಧದಿಂದ ಇವತ್ತು ಜಗತ್ತಿಗೆ ಜಗಜ್ಜಾಹೀರಾತು ಆಗಿಬಿಟ್ಟಿದ್ದಾರೆ. ರೆಡ್ ಹ್ಯಾಂಡಾಗಿ ಸಿಕ್ಕಿದ್ದಾರೆ. ಬಹುಶಃ ಇವತ್ತು SIT ಕೆಲಸ ಮಾತ್ರ ಅಲ್ಲ, ಸಮಾಜದ ಕೆಲಸನೂ ಹಾಗೆಯೇ. ನಾನು ಹೇಳ್ತೇನೆ, ಈ ಒಬ್ಬ ಕೃತ್ಯ ನಡೆಸಿದಂಥ ವ್ಯಕ್ತಿನ ಬಹಿರಂಗವಾಗಿ ಇವನಿಗೆ ಶಿಕ್ಷೆ ಕೊಡಬೇಕು. ಇವನಿಗೆ ಶಿಕ್ಷೆ ನಮ್ಮ ಸಂವಿಧಾನದ ಮತ್ತು ನಮ್ಮ ಕಾನೂನು ಒಳಗಡೆ ಕೊಡಬೇಕಾಗತ್ತೆ. ಆದರೆ ನಾನು ಹೇಳೋದು ನಮ್ಮ ಹಾಸನ ಜಿಲ್ಲೆಯ ಜನರು ಕೇಳಬೇಕು ಇವರಿಗೆ, ದೇವೇಗೌಡರೆ ನೀವು ಪಕ್ಷನ ವಿಸರ್ಜನೆ ಮಾಡಿ, ಈ ಅಪ್ಪ ಮಕ್ಕಳನ್ನ ಪಕ್ಷದಿಂದ ಎಲ್ಲ ಉಚ್ಚಾಟನೆ ಮಾಡಿ, ಈ ಪಕ್ಷದ ಹೆಸರನ್ನು ಇಟ್ಕೋಬೇಡಿ. ಜನರು ಕಟ್ಟಿ ಬೆಳೆಸಿದಂಥ ಪಾರ್ಟಿ ಇದು, ಅದರ ನಾಯಕತ್ವ ನಿಮಗಿತ್ತು. ನಿಮಗೆ ಈಗೇನಾರು ಗೌರವ ಉಳಿಬೇಕು ಅಂದರೆ, ನಿಮ್ಮ ವಯಸ್ಸು, ನಿಮ್ಮ ಸಾಧನೆ, ನೀವು ಮಾಡಿರೋ ಕೆಲಸಕ್ಕೆ ಗೌರವ ಉಳಿಬೇಕಂದ್ರೆ ಈ ಪಕ್ಷನ ವಿಸರ್ಜನೆ ಮಾಡಿ. ಇವ್ರಿಗೆ ಯೋಗ್ಯತೆ ಇಲ್ಲ. ಯಾಕೆಂದರೆ ಇದು ಪೂರ್ಣ ನಿಮ್ಮ ಕುಟುಂಬದ ಒಳಗಡೆ ಇದೆ. ಅದರಲ್ಲೂ ಹಾಸನದಲ್ಲಿ ಈ ಪಾರ್ಟಿಲಿ ಅತ್ಯಂತ ಪ್ರಮುಖರು, ಹಿರಿಯರು, ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಕಟ್ಟಿದಂಥ ಪಾರ್ಟಿ. ಭಾರಿ ದೊಡ್ಡ ಪ್ರಮಾಣದ ಕಾರ್ಯಕರ್ತರಿದ್ದಾರೆ. ಅವರಿಗೆ ನೋವು ಮಾಡ್ತೀರಿ ನೀವು. ಇವರನ್ನು ಈ ಅಪ್ಪ, ಮಕ್ಕಳು, ತಾಯಿ, ಇವರೇನಿದ್ದಾರೆ, ತಮ್ಮ, ಅಣ್ಣ, ಈ 4 ಜನರನ್ನ ಉಚ್ಚಾಟನೆ ಮಾಡಿ ಪಾರ್ಟಿಯಿಂದ ಹಾಸನ ಜಿಲ್ಲೆಯಲ್ಲಿ ವಿಸರ್ಜನೆ ಮಾಡಿ ಪುನರ್ರಚಿಸಿ. ನಿಮಗೆ ಪಾರ್ಟಿ ಬೇಕು ಅನ್ನೋದಾದರೆ ಸ್ಟೇಟ್ನೇ ನೀವು ವಿಸರ್ಜನೆ ಮಾಡಬೇಕು. ಆಗ ಮಾತ್ರ ಗೌರವ ಬರುತ್ತೆ. ಯಾಕೆಂದರೆ ಇದು JP ಮೂವ್ಮೆಂಟಿಂದ ಬಂದಂಥ ಪಾರ್ಟಿ. ಇದು ಭಾರತೀಯ JDS ಇದೆಯಲ್ಲ, ಅದು ಮೊದಲು ಜನತಾ ಪಕ್ಷ, ಜನತಾ ದಳ ಇವೆಲ್ಲ ಆಗಿರೋದು ಇದು ಕೇವಲ ಒಬ್ಬ ವ್ಯಕ್ತಿಯಿಂದ ಅಲ್ಲ. ಇದು ಜಯಪ್ರಕಾಶ್ ನಾರಾಯಣ ಅವರು ಕಟ್ಟಿದಂಥ ಪಾರ್ಟಿ. ರೈತ ಚಳುವಳಿ, ದಲಿತ ಚಳುವಳಿ ಮತ್ತು ಕನ್ನಡ ಪರ ಚಳುವಳಿಗಳು ಹೋರಾಟ ಮಾಡಿ ಅವು ಕಾಂಗ್ರೆಸ್ ಮತ್ತು BJP ಈ ಎರಡಕ್ಕೂ 3ನೇ ಒಂದು ಪಾರ್ಟಿಯನ್ನು ಕಟ್ಟಿದ್ರಲ್ಲ, ಆ 3ನೇ ಪಾರ್ಟಿ ಅಂದರೆ ಅದು ಜನರ ಪಾರ್ಟಿ. ಅದರಿಂದ ಇದು ಜನರ ಪಕ್ಷ. ಇದು ಅದರಿಂದ ಇಂಥ ನೀಚ ಕೆಲಸ ಮಾಡಿದ ಮೂಲಕ ಕೂಡ ನೀವು ಪಾರ್ಟಿ ಉಳಿಸ್ಕೊಳ್ತೀರಾ ಮತ್ತು ಅವ್ರನ್ನೇ ಉಳಿಸ್ಕೊಳ್ತೀರಾ ಅನ್ನೋದೇ ಆದರೆ ಅದು ಅತ್ಯಂತ ಈ ಜಿಲ್ಲೆಯ ಜನರಿಗೆ, ಈ ರಾಜ್ಯದ ಜನರಿಗೆ ಮಾಡಿದಂಥ ಅವಮಾನ ಆಗ್ತದೆ, ಪ್ರಜಾಪ್ರಭುತ್ವಕ್ಕೆ ಅವಮಾನ ಆಗ್ತದೆ. ನಿಮ್ಮ ಆಫೀಸ್ ಎದುರುಗಡೆ ಫೋಟೋ ಇಟ್ಟಿದ್ದೀರಿ ಜಯಪ್ರಕಾಶ್ ನಾರಾಯಣ, ದಯವಿಟ್ಟು ಇಳಿಸ್ಬಿಡಿ, ಖಂಡಿತ ಇಳಿಸಿ, ಅದನ್ನು ಇಟ್ಕೋಬೇಡಿ. ನಿಮ್ಮ ಮನೆಯೊಳಗಿರ್ತಕ್ಕಂಥ JP ಫೋಟೋನ ಇಳಿಸಿ, ಗಾಂಧಿ ಫೋಟೋ ಇಳಿಸಿ. ಹೆಣ್ಣಿಗೆ ಗೌರವ ಕೊಡದೇ ಇದ್ಮೇಲೆ ನಿಮಗೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ರಾಜಕಾರಣ ಮಾಡೋಕ್ಕೆ ಯಾವ ಯೋಗ್ಯತೆಯೂ ಇಲ್ಲ. ಅವನು ಸೈಕಿಕ್ರಿ, ಅವನು 100% ಹೇಳ್ತೀನಿ. ಅವನೊಬ್ಬ ಉಮೇಶ್ ರೆಡ್ಡಿ ಅಂತ ಒಬ್ಬನಿಗೆ ಗಲ್ಲಾಯಿತು, ಅವನ ಬ್ರದರ್ ಇವನು, ಅವನಿಗೆ ಇವನೇ ರಾಜ. ಬಹುಶಃ ಈತನಷ್ಟು ಮಾನಸಿಕ ಕೆಟ್ಟೋಗಿರ್ತಕ್ಕಂಥ ಮನುಷ್ಯ. ಅವನ ವಿಡಿಯೋಗಳು ನಾನು ನೋಡಿದ್ದೀನಿ.
ಹೇಸಿಗೆ ಆಗ್ತದೆ. ಆಮೇಲೆ ಎಲ್ಲಾದರೂ ಉಂಟೇನ್ರಿ, ಅವನೇ ಬೇರೆ ರೆಕಾರ್ಡ್ ಮಾಡೋದು, ಹಂಚೋದು, ಇವೆಲ್ಲ ಒಂದು ಕೆಲಸ ನಾವು ನೋಡಿದ್ವಿ. ಇದೆಲ್ಲ ಇದೆಯೇನ್ರಿ, ಅವನೇ ರೆಕಾರ್ಡ್ ಮಾಡ್ಕೊಳ್ತಾನೆ. ನನಗೆ ಬಂದಿರೋ ಸುದ್ದಿ ದೊಡ್ಡ ಸ್ಕ್ರೀನ್ನಲ್ಲಿ 26 ಇಂಚು 30 52 60 ಇಂಚಿನ ಸ್ಕ್ರೀನ್, ದೊಡ್ಡ ಸ್ಕ್ರೀನ್ನಲ್ಲಿ ಇವುಗಳನ್ನು ಹಾಕಿ ನೋಡಿ ಸಂತೋಷ ಪಡ್ತಾ ಇದ್ದಂತೆ. ಇಂಥ ಇವರಿಗೆ ಮಾನಸಿಕ ಸ್ಥಿತಿ ಚೆನ್ನಾಗಿಲ್ಲದೆ ಇರೋದ್ರಿಂದ ಬಹುಶಃ ಇದು ಇವರೊಬ್ಬರಿಂದ ಪ್ರಾರಂಭ ಆಗಿರೋದಲ್ಲ. ಇವರ ತಂದೆ ಅತ್ಯಂತ ಕ್ರೂರವಾದ ಮನುಷ್ಯ. ನಾವು ಅವ್ರ ಜೊತೆ ಕೆಲಸ ಮಾಡಿ 100% ಇವ್ರನ್ನ ಜೈಲಿಗೆ ಹಾಕ್ಬೇಕ್ರಿ. ಬೇಲ್ ಇವರಿಗೆ ಜಾಮೀನು ರಹಿತವಾದಂಥ ಸೆಕ್ಷನ್ ಹಾಕಿ ಇವ್ರನ್ನ ಒಳಗೆ ಕೂರಿಸ್ಬೇಕು. ಇವರಿಗೆ ಇವ್ರ ಆಸ್ತಿನ ಮಟ್ಗೋಲು ಹಾಕಬೇಕು. ಇಷ್ಟೆಲ್ಲ ಮಾಡಿದಾರನ್ನ. ಆಮೇಲೆ ಏನು ರೀ ಸರ್ಕಾರಿ ಇದೆಲ್ಲ ನಡೆದಿರೋದಿಲ್ರಿ. ಆ ZP ಹೆಣ್ಮಕ್ಳು ಬಂದರೆ ಕೆಲಸಕ್ಕೆ ಅಂತ ಬಂದರೆ ಇದೇ ಸರ್ಕಾರಿ ಬಂಗ್ಲೆನೆಲ್ಲ ಆಗಿರೋದು. ಯಾರ್ಯಾರನ್ನ ಉಪಯೋಗಿಸ್ಕೊಂಡಿದ್ದಾರೆ ಅದೆಲ್ಲ ನಡೆದಿರೋದು ಸರ್ಕಾರಿ ಬಂಗ್ಲೆಯಲ್ಲಿ. ಆಮೇಲೆ ನನಗಿನ್ನೂ ಹೇಳ್ತಾರೆ ಡೆಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸರ್ಕಾರಿ ಬಂಗ್ಲೆನಲ್ಲೂ ಕೂಡ ಈ ಕೆಲಸ ನಡೆದಿದೆ ಅಂತ. ಇದು ಇವತ್ತು ನೆನ್ನೆದಲ್ರಿ, ಇದು ಭಾರಿ ದಿವಸ ನಡೆದಿರೋದು. ಏನಕ್ಕೆ ಆನೆ ಸಮಸ್ಯೆ ಬಗ್ಗೆ ಅರ್ಧಾರೇನ್ರಿ? ಆನೆ ಬಗ್ಗೆ ಮಾತಾಡಿದರೆ ಇವನು ಕುದುರೆ ಬಗ್ಗೆ ಮಾತಾಡ್ತಾನೆ. ಏನೇನು ಗೊತ್ತಿಲ್ಲ ಸಾರ್ವಜನಿಕ ವಿಚಾರ. ದಿಶಾ ಮೀಟಿಂಗಲ್ಲಿ ನಡೆಸೋದು ದರ್ಪ ಬಿಟ್ಟರೆ ಇನ್ನೇನು ಮಾಡಿದಾರ್ರಿ? ಏನಿಲ್ಲ. ಅದಕ್ಕೆ ಬೆಂಬಲವಾಗಿ ನನಗೆ ಬೇಜಾರೇನೆಂದರೆ ಅವರ ತಾತ ಬಂದು ಅವ್ರು ಕ್ಯಾನ್ವಸ್ ಮಾಡಿರಲ್ರಿ, ಅದು ಒಂದು ನನಗೆ ದೇವೇಗೌಡರ ಬಗ್ಗೆ ನಮಗೆ ಭಾರಿ ಗೌರವ ಇದೆ, ಈಗಲೂ ಗೌರವ ಇದೆ. ಅವರ ಅನುಭವಿಸ್ತಿರ್ತಕ್ಕಂಥ ಯಾತನೆ ಇದೆಯಲ್ಲ, ಅದು ಬಹುಶಃ ಅವರು ಮಾಡಿದ ತಪ್ಪಿಗೆ ಅವರು ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಖಂಡಿತ ನೋಡ್ರಿ, ಒಬ್ಬ MP ವಿಶ್ವನಾಥ್ನೋ ಪುಟ್ಟೇಗೌಡನೋ ಜವರೇಗೌಡನೋ ಇವರು ಕಿತ್ತಾಕಿರ್ತಕ್ಕಂಥ ರಾಮಸ್ವಾಮಿನೋ ಯಾರೋ ಇದ್ರು ಅಂತ ಇಟ್ಕೊಳ್ಳಿ, ಈ ಥರ ಸ್ಥಿತಿ ಬರೋದ? ಒಬ್ಬ MLC ಇದ್ದರೆ ಈ ಥರ ಸ್ಥಿತಿ ಬರೋದ? ಇಲ್ಲ. ಆ ಕಾರಣಕ್ಕೆ ಏನಾಗಿದೆ, ಇವತ್ತಿನ ಈ ಥರ ನಡವಳಿಕೆ ಏನಿದೆ ಅವಷ್ಟು ಕೂಡ ರೇವಣ್ಣವರು ನಡವಳಿಕೆಗಳು ಕೂಡ ಇದೇ ಥರ ಇದ್ದು ಅವ್ರಿಗೆ ಸರಿಯಾದ ಮಗ ಇದ್ದಾನೆ. ನೋಡಿ, ಒಂದು ಹೆಣ್ಮಕ್ಳಿಗೆ ಸಭ್ಯತೆ ಬೇಕು. ಈಗ ಚೆನ್ನಮ್ಮನವರು ನೀವು ಹೋಲಿಕೆ ಮಾಡಿ, ಚೆನ್ನಮ್ಮ ಹೋದವ್ರನ್ನ ಯಾರನ್ನೂ ಸುಮ್ಮನೆ ಹೋಗ್ಬಿಡಲ್ಲ. ಊಟ ಮಾಡಪ್ಪ, ಬಾರಪ್ಪ, ತಿಂಡಿ ತಿನ್ನು. ಏನಾದರೂ ಒಳಗಡೆ ದೇವೇಗೌಡರು ಏನಾದ್ರು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೆ ಒಳಗೆ ಕರೆದ್ಬಿಟ್ಟು ಸಮಾಧಾನ ಮಾಡಿ ಕಳಿಸೋರು. ದೇವೇಗೌಡರು ಹೋಗ್ಬೇಕಾದ್ರೆ ಹೇಳೋರು, ಊಟ ಮಾಡಿದ್ರ ಇವತ್ತು ಹೋಗ್ಬೇಡಿ, ಉಳಿದು ಹೋಗಿ ಅಂತ ಹೇಳೋರು. ಈ ಎರಡೂ ಕ್ಯಾರೆಕ್ಟರ್ ಇದೆಯಲ್ಲ, ಎರಡೂ ಮನಸ್ಥಿತಿಗಳಿದೆಯಲ್ಲ, ಇದು ಈ ಮಕ್ಕಳಿಗೆ ಬರಲಿಲ್ಲ. ಇವರು ವಿಶೇಷವಾಗಿ ಭವಾನಿಯವರ ಒಂದು ಆಕ್ಸಿಡೆಂಟ್ ಇನ್ಸಿಡೆಂಟ್ ಇದೆಯಲ್ಲ, ಬಹುಶಃ ಅದು ಭಾರಿ ದೊಡ್ಡ ಸೆಟ್ ಬ್ಯಾಕ್ ಅವರಿಗೆ. ಸೊ ಅದೇ ಮಕ್ಕಳಿಗೆ ಬಂದಿದೆ. ಇದು ದಿನಂಪತಿ ಇವರ ಮನೆಯೊಳಗೆ ನಡೆಯುವಂಥ ನಡವಳಿಕೆಗಳು, ಮಾತು, ವ್ಯವಹಾರಗಳೇ ಸಾರ್ವಜನಿಕವಾಗಿಯೂ ನಡೆಯೋದು. ಸಂಸ್ಕಾರ ಬರಬೇಕಾಗಿದ್ದೆಲ್ಲಿರ್ರಿ, ತಾಯಿಯಿಂದ ಬರಬೇಕು, ತಂದೆಯಿಂದ ಬರಬೇಕು, ಮನೆಯಿಂದ ಬರಬೇಕು. ಇವ್ರು ಕಲಿಸಿರೋದೇನು? ಪಾಪ ಮಾಡೋದು, ಪೂಜೆ ಮಾಡೋದು. ಮಹಾಪಾಪ ಮಾಡಿದರೆ ಮಹಾಯಜ್ಞಗಳು ನಡೀತವೆ. ಮತ್ತು ದೊಡ್ಡ ದೊಡ್ಡ ಯಜ್ಞ ಶೃಂಗೇರಿನಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ಮಾಡ್ತಾ ಇದ್ದಾರೆ ಅಂದರೆ ಏನೋ ದೊಡ್ಡ ಪಾಪ ಮಾಡಿದ್ದಾರೆ ಅಂತ. 2 ಹೋಮ ನಡೀತವೆ ಅವ್ರ ಮೇಲೆ. ಒಂದು ಪಾಪ ನಿವಾರಣೆಗೋಸ್ಕರ, ಇನ್ನೊಂದು ಎದುರಾಳಿಯನ್ನು ಶತ್ರುನಾಶಕ್ಕೋಸ್ಕರ ಅವನ ಮೇಲೆ ಮಾಟ ಮಾಡಿಸೋದು. ಮಾಟ ಮಾಡೋದ್ರಲ್ಲಿ ಮತ್ತು ಮಾಡಿದ ಪಾಪನ ತೀರಿಸೋದ್ರಲ್ಲಿ ದೇವ್ರ ಹಿಂದೆ ಬೀಳ್ತಾರೆ. ಇವರಿಬ್ಬರು ಮಕ್ಕಳು ನೋಡಿ, ಕಾಲಿಗೆ ಚಪ್ಪಲಿ ಹಾಕಲ್ಲ, ತಿರುಗ್ತಾರೆ. ಎಷ್ಟು ಭಕ್ತಿ, ಕೈಗೆ ಕುತ್ತಿಗೆಗೆ ಎಲ್ಲೆಲ್ಲಿ ನೋಡಿ ಅಂತರಗಳು ಕಟ್ಕೊಂಡಿರ್ತಾರೆ. ಏನಿದ್ರ ಅರ್ಥ? ಇವರು ಮಾಡೋಂಥ ತಪ್ಪುಗಳಿಗೆ ಮತ್ತು ಪಾಪನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಮಾಡೋದಂಥ ತಂತ್ರಗಾರಿಕೆಗಳು. ಅಯ್ಯೋ, ನಿಮ್ಗೆ ಗೊತ್ತಿ, ನ್ಯಾಮನಹಳ್ಳಿ ಚೌಡಿಗೆ ಹೇಳ್ತಿದ್ರಲ್ರಿ, ನ್ಯಾಮನಹಳ್ಳಿ ಚೌಡಿ ಅಂತ ಒಂದಿದೆ. ನಾನು ಹೋಗಿದ್ದೆ ಅಲ್ಲಿಗೆ. ನನಗೆ ಯಾರೋ ಹೇಳಿದ್ರು ನಿಮ್ಗೆ ಚೌಡಿಗೆ ಹೇಳ್ಸಿದಾರೆ, ಯಾರೋ ಅವ್ರ ಕಡೆಯಿಂದ ಮಾಡಿಸಿರೋದು. ಅವ್ರ ಕಡೆಯವ್ರನ್ನೊಬ್ಬರನ್ನ ಸಕಲೇಶ್ಪುರಕ್ಕೆ ಕಳಿಸಿದ್ರು. ನನಗೆ ಯಾರೋ ಹೇಳಿದ್ರು ಹಂಗೆ. ನಾನು ಸೀದಾ ಹೋದೆ ನ್ಯಾಮನಹಳ್ಳಿ ಚೌಡಿಗೆ. ನಾನು ಬೈರ್ಮುಡಿ ಚಂದ್ರು ದೊಡ್ಡದಿನ ಸ್ವಾಮಿ ಅವನ ಹತ್ರ ಕೇಳಿದ್ವು ನಾವು, ಮಠ ಮಾಡಿದ್ದೀಯ ಅಂತಲ್ಲ ಅಂತ. ಅವನು ತಬ್ಬಿಬ್ಬಾಬಿಟ್ಟ. ಕೊನೆಗೆ ಒಪ್ಕೊಂಡ, ಆಗಿದೆ ಈಗಲೆಲ್ಲ ಸರ್ ಮಾಡ್ತೀನಿ, ನಿಂಬೆಕಾಯಿ ತೊಗೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ ಅಂತ, ಚೇರಿಗೆ ಕೂತ್ಕೊಳ್ಳಿ ಅಂತ. ನಾನು ಹೇಳ್ದೆ, ನೋಡಪ್ಪ, ನಾವು ರಾವು ಕಾಲ, ಮಂಗಳವಾರ, ಅಮಾವಾಸ್ಯೆ ದಿನ ಮದುವೆ ಆದವರು, ನಮ್ಗೇನಾಗಿಲ್ಲ. ನಿಮ್ಮ ಥರ ಚೌಡಿ ನಮ್ಮಲ್ಲಿ ಕಾಗೆನರಿ ಇದೆ, ಅಲ್ಲಿ ಜಟುಗೆಗಳಿದ್ದಾವೆ, ನಮ್ಮ ಮಲ್ನಾಡಲ್ಲಿ ಸಾಕಷ್ಟು ಇದ್ದಾವೆ ಅಂತ ಹೇಳ್ಬಿಟ್ಟು ಬಂದೆ. ಅಂದರೆ ಇವರೆಲ್ಲರೂ ಕೂಡ ಮಾಟದ ಹಿಂದೆ, ಆಮೇಲೆ ಈ ಥರ ಮಂತ್ರಗಳ ಹಿಂದೆ ಬಿದ್ದಿರೋರ ಕಾರಣ ಅಂದರೆ ಈ ಥರದ ಅನಿಷ್ಟ ಕೆಲಸಗಳು ಮಾಡ್ತಾ ಇದ್ದಾರಲ್ಲ, ಅದರ ಪರಿಹಾರಕ್ಕೋಸ್ಕರ ಅವರು ಈ ಥರ ವಾಮಾಚಾರ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಒಂದೇ ಒಂದು, ನಾಗರಾಜ್ ಅವರೇ, ನಾವು ನೀವೆಲ್ಲರೂ ಚಳವಳಿಯಿಂದ ಬಂದವರು, ಒಂದು ಮಾತು ಹೇಳ್ತೇನೆ, ದಯಮಾಡಿ ದೇವೇಗೌಡ್ರೆ ಈ ಪಾರ್ಟಿನ ವಿಸರ್ಜನೆ ಮಾಡಿಬಿಡಿ. ಮತ್ತು ರೇವಣ್ಣವರು ಮತ್ತು ಇನ್ನೊಬ್ಬ ಅವರ ಸಹೋದರ
ಸೂರಜ್ ಇಬ್ಬರು ಕೂಡ ನಿಮ್ಮ ಜಾಗಕ್ಕೆ ರಾಜೀನಾಮೆ ಕೊಟ್ಬಿಡಿ. ಆಮೇಲೆ ಬನ್ನಿ ನೋಡೋಣ ಜನ ನಿಮ್ಮನ್ನು ಗೆಲ್ಲಿಸ್ತಾರ ಅಂತ. ನೀವು ಜನರ ಜೊತೆ ಇರೋದಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಯಾವುದೇ ಕಾರಣಕ್ಕೆ ಸಾರ್ವಜನಿಕವಾಗಿ ಒಂದು ಪಾರ್ಟಿಯಾಗಿರೋದಕ್ಕೂ ಯೋಗ್ಯತೆ ಇಲ್ಲ. ವಿಶೇಷವಾಗಿ NDAಗೆ ಬಂದಿದ್ದೀರಾ ರೀ, ಮಾನ ಮರ್ಯಾದೆ ತೆಗಿತಿದ್ದೀರಲ್ರಿ. ಈಗ ಏನಾಗ್ಬಿಟ್ಟಿದೆ, ಈ ರಾಷ್ಟ್ರ ರಾಜಕಾರಣದೊಳಗಡೆ ಒಂದು ರಾಜಕೀಯ ಶಕ್ತಿ ಮಾಡಬೇಕಾದ್ರೆ ಕರ್ನಾಟಕದ ಜಾತಿ ಲೆಕ್ಕಾಚಾರದೊಳಗಡೆ ಇವರು ಒಕ್ಕಲಿಗರ ಮತನ ಹಿಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಹಳೆ ಮೈಸೂರಿನ ಭಾಗದಲ್ಲಿ ಇವ್ರನ್ನ ಬೆಂಬಲನ ತೊಗೊಂಡ್ರು. ಈಗ ನಮ್ಮವ್ರಿಗೆ ಗೊತ್ತಾಗಿದೆ, ಅವ್ರಿಗೀಗ ಖಂಡಿತ ಗೊತ್ತಾಗಿದೆ. ಖಂಡಿತ ನೋಡ್ರಿ, ಇವರಿಗೆ ಕೇಂದ್ರದಲ್ಲಿ ಇವ್ರು ಗೆದ್ದು ಬಂದರೂ ಕೂಡ ಯಾರಿಗೂ ಕೂಡ ಮಂತ್ರಿ ಸಿಕ್ಕಲ್ಲ. ಜೊತೆಗೆ ಬಹುಶಃ NDAಯಿಂದ ಹೊರಗೆ ಹಾಕಿದ್ರೂ ಆಶ್ಚರ್ಯ ಇಲ್ಲ. ಚುನಾವಣೆ ಮುಗಿದ ಮೇಲೆ ಇವ್ರನ್ನ NDAಯಿಂದ ಹೊರಗಡೆ ಹಾಕ್ತಾರೆ. ಇದೊಂದು ರಾಜಕೀಯ ಪಕ್ಷನೇ ಅಲ್ಲ ಕಣ್ರಿ. ಈಗ ಯಾರು ಹೇಳ್ತಾರೆ ರಾಜಕೀಯ ಪಕ್ಷ? ನೋಡಿ DMK ಇದೆ, ಅದು ಒಂದು ಫ್ಯಾಮಿಲಿಗೆ ಸೇರಿದ್ದು, ಆದರೆ ಎಲ್ಲ ಜನಾಂಗದವರು ಇದ್ದಾರೆ. ನೀವು UPಗೆ ಹೋಗಿ, ಮುಲಾಯಂ ಸಿಂಗ್ ಯಾವ್ದಿದ್ದಾರೆ, ಅವ್ರು ಇಡೀ ರಾಜ್ಯ ಆಳೋವಷ್ಟು ಶಕ್ತಿ ಅವ್ರಿಗಿದೆ. ಬಿಹಾರಿಗೆ ಹೋದರೆ ಲಲ್ಲುಗೆ ರಾಜ್ಯ ಆಳೋ ಶಕ್ತಿ ಇದೆ. ಪ್ರಾದೇಶಿಕ ಪಕ್ಷಗಳೆಲ್ಲರಿಗೂ ಕೂಡ ಎಲ್ಲ ಜನಾಂಗ ಜಾತಿಗಳನ್ನು ಒಳಗೊಂಡದ್ದು. ಇದು ಯಾವುದೇ ಜಾತಿಗೆ ಒಳಗೊಂಡದ್ದಲ್ಲ, ಇದು ಒಂದು ಕುಟುಂಬ ಹತ್ರ ಬಂದ್ಬಿಟ್ಟಿದೆ. ಈಗ ಸಕಾಲ ದೇವೇಗೌಡರಂಥ ಮತ್ಸದಿ ನಾಯಕರು, ಮಾಜಿ ಪ್ರಧಾನಿಗಳು, ಅವರ ಅಟ್ಲೀಸ್ಟ್ ಅವರ ವ್ಯಕ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ಈ ಪಕ್ಷನ ವಿಸರ್ಜನೆ ಮಾಡೋದು ಒಂದೇ ದಾರಿ. ಎರಡನೇದು, ಈ ಇಬ್ಬರು ಈ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಬೇಕು. ಈ ಕಾರಣಕ್ಕೇ ನಾವು ವಿರೋಧ ಮಾಡ್ತಾ ಬಂದ್ವಿ. ಚುನಾವಣೆಯಲ್ಲಿ ನನ್ನ ಪ್ರತಿಭಟನೆನ ರಾಜ್ಯದ ನಾಯಕರಿಗೆ ಹೇಳಿದ್ವಿ, ಆದರೆ ನಮ್ಮ ಮಾತು ಕೇಳೋ ಸ್ಥಿತಿ ಇರಲಿಲ್ಲ. ರಾಜಕಾರಣ ಬಿಟ್ಟು ಆಚೆಗೆ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ, ಮೋದಿಯ ಒಂದು ಕಾರಣಕ್ಕೆ, ರಾಷ್ಟ್ರೀಯ ವಿಚಾರಕ್ಕೆ ಕಾರಣಕ್ಕೋಸ್ಕರ ನಾವು ಇವ್ರ ಜೊತೆ ಒಂದು 4 ದಿವಸ ತಿರುಗಿದ್ವಿ. ಆದರೆ 19ನೇ ತಾರೀಕು ನಂತರ ಸಂಪೂರ್ಣ ನಾವು ಇವರು ಸಾವಾಸನೆ ಬಿಡಲಿಲ್ಲ. ಒಂದು 4 ದಿನ ತಿರುಗಿದ್ದಕ್ಕೆ ಮುಜುಗರ, ಆದರೆ 20ನೇ ತಾರೀಕಿಂದ ನಾವು ಹೊರಗೆ ನಿತ್ಯ ಕೆಲಸ ಮಾಡಿದ್ವಿ. ನನ್ನ ಮತ ಇವ್ರಿಗೆ ಹಾಕಿಲ್ಲ. ನನ್ನ ಮತ ಯಾರಿಗೆ ಹಾಕಿದೆ, ಏನು ಮಾಡಿದೆ ಅನ್ನೋದು ನನ್ನ ಇಷ್ಟ. ಆದರೆ ನನ್ನ ಮತನ ಹಾಕಲಿಲ್ಲ. ನನ್ನ ಹಾಕದೇ ಇರೋದಕ್ಕೆ ಇನ್ನೂ ಒಂದು ಕಾರಣ ನನ್ನ ಹೆಂಡತಿ ಹೇಳಿಲ್ಲ, ಇಂಥ ವ್ಯಕ್ತಿಗಳಿಗೆ ಮತ ಹಾಕಬೇಡ್ರಿ. ಬಿಗಿನಿಂಗಿಂದ ಇವನು ಪೋಲಿ ಇದ್ದಾನೆ, ಇವನು ಈ ಪೋಲಿ ಹುಡುಗನಿಗೆ ನನ್ನ ಹೆಂಡತಿ ಹೇಳಿದಾಗ ನನ್ನ ಗುರು, ನಾನು ಇವತ್ತು ಹೇಳ್ತಾ ಬಂದೆ, ನೀನೇ ನನ್ನ ಗುರು ಕಣಮ್ಮ ಅಂತ. ಯಾಕೆಂದರೆ ಅವನ ಮುಖ ನೋಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲು. ಯಾಕೆಂದರೆ ಅವನ ವ್ಯಕ್ತಿತ್ವ ನೋಡಿದ ಕೂಡಲೇ ಗೊತ್ತಾಗೋದು, ಮತ್ತು ಅವನ ನಡವಳಿಕೆಯಲ್ಲೇ ಗೊತ್ತಾಗೋದು. ಸೊ ಹಾಸನ ಜಿಲ್ಲೆ ಜನರು ತಲೆ ತಗ್ಸೋವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಹೆಣ್ಮಕ್ಳು ಇವತ್ತು ತಲೆ ತಗ್ಸೋವಂಥ ಕೆಲಸ ಮಾಡಿದ್ದಾರೆ. ಈ ದ್ರೋಹದಿಂದ ಹೊರಗೆ ಬರಬೇಕು ಅಂತಂದರೆ ಮೊದಲು ಮಾಡಬೇಕು, ಹಾಸನ ಜಿಲ್ಲೆಯ ಮಟ್ಟಿಗಾದ್ರೂ ಈ ಪಕ್ಷನ ವಿಸರ್ಜನೆ ಮಾಡಿರಿ. ಇದೊಂದು ದುರಂತ ರೀ. ರಾಜಕಾರಣಿಗಳು ಎಲ್ಲರ ಬಗ್ಗೆನೂ ಕೂಡ ಒಂದು ಇದೇ ಅಭಿಪ್ರಾಯ ಬರ್ತಾ ಇದೆ. ಮತ್ತು ಇಷ್ಟು ಕೆಟ್ಟ ವ್ಯವಸ್ಥೆಗೆ ಕಾರಣಕರ್ತರಾಗಿರೋರು ರೇವಣ್ಣ ಮತ್ತು ಅವ್ರ ಕುಟುಂಬ. ಬಹುಶಃ ದೇವೇಗೌಡರು ಇದಕ್ಕೆ ಉತ್ತರ ಕೊಡಬೇಕು. ಎರಡನೇದು, ನಾವು ನಾನು ಹೊರ ಜಿಲ್ಲೆಗೆಲ್ಲ ಹೋದರೆ ಹಾಸನದವ್ರನ್ನ ನೋಡಿದರೆ ಮೊದಲು ಡೆಲ್ಲಿಗೆ ಹೋದರೆ ನೀವು ದೇವೇಗೌಡರು ಊರ್ನಾರ ಅಂತ ಕೇಳೋರು. ನಾನು ಪಂಜಾಬಿಗೆ ಹೋಗಿದ್ದೆ ಈಗ 2 ತಿಂಗಳಿಂದ. ಆಗ ನಾವು ಹೇಳಬೇಕಾದ್ರೆ ಹಾಸನ ಜಿಲ್ಲೆ ಅಂದ್ಕೊಳ್ಳೆ ಅವರು ಕಂಡುಬಿಡೋರು ದೇವೇಗೌಡರ ಜಿಲ್ಲೆ ಅಂತ ಹೇಳ್ಕೊಳ್ತಾ ಇದ್ವಿ, ದೇವೇಗೌಡರ ಕಾನ್ಸ್ಟಿಟ್ಯೂನ್ಸಿ ಇರು ಅಂತ ಹೇಳ್ಕೊಳ್ತಾ ಇದ್ವಿ. ಇದು ನಮಗೊಂದು ಹೆಮ್ಮೆ ಇತ್ತು. ಬಟ್ ಇವತ್ತು ಹಾಸನ ಜಿಲ್ಲೆಯವರು ದೇವೇಗೌಡರ ಜಿಲ್ಲೆಯವರು ಅಂದರೆ ಅತ್ಯಾಚಾರಿಗಳು. ಆ ಪೆನ್ ಡ್ರೈವ್ ಅಂತಲ್ಲ, ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಅಗೌರವವಾಗಿ ನಡ್ಕೊಳ್ಳೋರು, ಮತ್ತು ಸಮಾಜದ ಬಗ್ಗೆನೂ ಕೂಡ ಭಯನೇ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಿರ್ತಕ್ಕಂಥವ್ರು ಹಾಸನ ಜಿಲ್ಲೆಯವರು. ಹೆಣ್ಮಕ್ಳ ಬಗ್ಗೆ ಗೌರವನೇ ಇಲ್ಲದೆ ಇರ್ತಕ್ಕಂಥವ್ರು. ಮತ್ತು ಎರಡನೇದು, ನಾಚಿಕೆ ಹಾಕ್ಬೇಕಲ್ರಿ. ಎಲ್ಲ ರೆಕಾರ್ಡ್ ಮಾಡ್ತಾರೆ ಅಂತ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಭಾರಿ ಬೇಜಾರಾಗತ್ತೆ. ಅಂದರೆ ಕೆಲವು ಕುಟುಂಬ ಇವ್ರಿಗೆ ಲೈಫ್ ಕೊಟ್ಟರು, ರಾಜಕೀಯ ಜೀವನ ಕೊಟ್ಟಂಥ ಕುಟುಂಬಗಳನ್ನು ಕೂಡ ಇವತ್ತು ಬೀದಿಗೆಳೆದು ಬಿಟ್ಟಿದ್ದಾರೆ. ಇವೆಲ್ಲ ನಾಚಿಕೆ ಆಗುತ್ತೆ. ಮತ್ತು ಎರಡನೇದು, ಅವ್ರು ಏನಾಗಬೇಕು ನೋಡಿ, ಏನೆಲ್ಲ ನಡೆಯುತ್ತೆ ಸಮಾಜದಲ್ಲಿ ಅದು ಬೇರೆಯವ್ರಿಗೆ ಗೊತ್ತಿರಲ್ಲ. ಅದು ಭಾರಿ ಗೌಪ್ಯವಾಗಿರುತ್ತೆ. ಯಾವುದನ್ನು ಗೌಪ್ಯವಾಗಿರಬೇಕು, ಗೌರವಯುತವಾಗಿರಬೇಕು, ಅದನ್ನು ಇವನು ಬೀದಿಗೆ ತಳ್ಳಿಬಿಟ್ಟ ನೋಡ್ರಿ. ಅವನು ಹೇಳಿದ್ನಲ್ಲ, ಆತ ಜೈಲಿಗೆ ಹೋಗೋದಲ್ಲ, ಅವನು ಖಂಡಿತ ಅವನಿಗೆ ಸಾರ್ವಜನಿಕವಾಗಿ ಹ್ಯಾಂಗ್ ಮಾಡ್ಬೇಕು. ಅವನಿಗೆ ಸಾರ್ವಜನಿಕವಾಗಿ ಈಗ ನಮಗೆ ಬರುತ್ತೆ ತಾಲಿಬಾನ್ ಅಂತೀವಿ, ಹೇಳ್ತೀವಲ್ಲ, ಶರಿಯತ್ತು ಶರಿಯತ್ತನ್ನು ನೀವು ಜಾರಿಗೆ ತರ್ತೀರಾ ಅಂತೀರಿ. ಜನರ ಬಾಯಿನಲ್ಲಿ ಕೇಳಿ ಏನಂತಾರೆ, ಜನರು ಏನಂತಾರೆ ಗೊತ್ತೇನು? ಬಂದಾಗ ಅಂತಿದ್ರು ಅವ್ರಿಗೆ, NR ಸರ್ಕಲಲ್ಲಿ ನಿಲ್ಲಿಸಿ ಕೊಲಲ್ಲಿ ಹೊಡಿಬೇಕಂಡ್ರಿ ಅವನಿಗೆ ಅಂತ. ಅಂದರೆ ಆ ಭಾವನೆ ಬರೋ ಸ್ಥಿತಿಗೆ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ದಾರಿ ಒಂದೇ, ಪಶ್ಚಾತ್ತಾಪ ಪಟ್ಕೋಬೇಕು. ಅಂದರೆ
ರಾಜಕೀಯ ಜೀವನದಿಂದ ಅವರು ಮನೆಯವರ ಹೊರಗಡೆ ಹೋಗಬೇಕು. ಕನಿಷ್ಠ ರೇವಣ್ಣ, ಅವನ ಮಗ, ಅವ್ರ ಹೆಂಡತಿ, ಇವನ ಚುನಾವಣೆಯಲ್ಲಿ ಇವನಿಗೆ ಗ್ಯಾರಂಟಿ ಗೆಲ್ಲಲ್ಲ, ಇವನು ಸೋಲ್ತಾನೆ ಅನ್ನೋದು ಜಿಲ್ಲೆಯ ಜನರದ್ದಿದೆ, ಸೋಲ್ಬೇಕು ಅನ್ನೋದಿದೆ ಈಗ. ಆದರೆ ಗೆದ್ದು ಬಿಟ್ರೆ ಅವನು ತಕ್ಷಣ ರಾಜೀನಾಮೆ ಕೊಡಬೇಕು, ಖಂಡಿತ ರಾಜೀನಾಮೆ. ಅವನು ಪ್ರಜಾಪ್ರಭುತ್ವದ ದೇಗುಲದ ಒಳಗಡೆ ಹೋಗ ಯಾವ ಯೋಗ್ಯತೆಯೂ ಇಲ್ಲ, ಯಾವ ಯೋಗ್ಯತೆಯೂ. ಇವನು ನಮ್ಮ ಪ್ರತಿನಿಧಿ ಆಗೋದಕ್ಕೆ ಅನರ್ಹ. ಹಾಸನ ಜಿಲ್ಲೆಯ ಜನರು ಒತ್ತಾಯ ಮಾಡಬೇಕು, ಅವನ್ನ ಹಾಸನ ಜಿಲ್ಲೆಯಿಂದ ಗಡಿಪಾರು ಮಾಡ್ಬೇಕು. ಅವನು ಹಾಸನ ಜಿಲ್ಲೆಯಲ್ಲೇ ಇರ್ಬೋದು, ಅವನು ಎಲ್ಲಾರ ಹೋಗ್ಲಿ, ಅವನು ಪರ್ಮನೆಂಟಾಗಿ ಜೈಲಲ್ಲಿ ಇರ್ತಾನೋ ಹೊರಗಡೆ ಇರ್ತಾನೋ ಇರಲಿ, ಹಾಸನ ಜಿಲ್ಲೆಗೆ ಬರೋದು ಬೇಡ. ಇದು ನಮ್ಮ ಅನಿಸಿಕೆ. ಒಂದು ಈ ವ್ಯವಸ್ಥೆಯಲ್ಲಿ ಮತ್ತು ನಿಮ್ಗೆ ಗೊತ್ತಿದೆ, ನ್ಯಾಯಾಂಗ ವ್ಯವಸ್ಥೆ ಎಲ್ಲವೂ ಕೂಡ ಸಾಕ್ಷಿ ಪುರಾವೆಗಳ ಮೇಲೆ ನಿಲ್ತವೆ. ನನಗನ್ಸುತ್ತೆ ಅವನು ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಂದೊಂದು ಮನವಿ ಏನು ಗೊತ್ತಾ, ಯಾರ್ಯಾರು ಹೆಣ್ಮಕ್ಳು ಇದಕ್ಕೆ ವಿಕ್ಟಿಮ್ ಆಗಿಬಿಟ್ಟಿದ್ರಿ, ಈಗ ಆಗ್ಬಿಟ್ಟಿದ್ರಿ, ಎಲ್ಲರ ಮೊಬೈಲಲ್ಲೂ ನಿಮ್ಮ ಫೋಟೋಗಳಿದೆ. ಈಗಲಾದರೂ ಸಮಾಜದ ದೃಷ್ಟಿಯಿಂದ, ಸಮಾಜದ ಹೆಣ್ಮಕ್ಳ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ ನೀವು ಮುಂದೆ ಬಂದು SIT ಮುಂದೆ ಹೇಳಿಕೆ ಕೊಡಿ, ಸಾಕ್ಷಿ ಕೊಡಿ. ನಿಮ್ಮಿಂದ ನಾವು ನಿಲ್ತೀವಿ. ರಕ್ಷಣೆಗೆ ಸಮಾಜ ನಿಂತ್ಕೊಳ್ಳುತ್ತೆ. ಯಾಕೆಂದರೆ ಈ ಸಮಾಜ ಇದೆಯಲ್ಲ, ಕ್ಷಮಿಸುತ್ತೆ, ತಪ್ಪುಗಳನ್ನು ಕ್ಷಮಿಸುವಂಥ ಸಮಾಜ ಇದು. ಅನೇಕ ಘಟನೆಗಳು ಈ ದೇಶದಲ್ಲಿ ನಡೆದಿದ್ದಾವೆ, ಅದರ ಹೆಣ್ಮಕ್ಳನ್ನು ಯಾರೂ ಬಿಟ್ಕೊಟ್ಟಿಲ್ಲ. ನಾನು ಎಲ್ಲ ಸಂತ್ರಸ್ತರಿಗೆ, ಅವನಿಂದ ಅತ್ಯಾಚಾರಕ್ಕೊಳಗಾದವರಿಗೆ, ಅದು ಈ ಬೇರೆ ಬೇರೆ ಕಾರಣಕ್ಕೆ ಇವತ್ತು ಹೆಣ್ಮಕ್ಳನ್ನು ಬೀಳಿಸೋದು ಭಾರಿ ಸುಲಭ ಇದೆ. ಅದು ಅಧಿಕಾರ ಇದ್ದವರು, ದೇವೇಗೌಡರ ಕುಟುಂಬದವರು, ಇಡೀ ಅಧಿಕಾರ ಅವ್ರ ಮನೆ ಒಳಗಡೆ ಇದೆ. ಅದಕ್ಕೆ ಸಾಂದರ್ಭಿಕವಾಗಿ ಹೆಣ್ಮಕ್ಳು ಬೆದ್ದುಬಿಟ್ಟಿದ್ದಾರೆ. ನಾವು ಅವ್ರನ್ನ ಕ್ಷಮಿಸ್ತೀವಿ. ಆದರೆ ಕ್ಷಮಿಸಲ್ಲ ಯಾವಾಗ ಅಂದರೆ, ನೀವು ಕಾನೂನು ರೀತಿ ನಡೆಯುವಂಥ SIT ಇರ್ಬೋದು, ಅಥವಾ ನೇರವಾಗಿ ನೀವು ನ್ಯಾಯಾಧೀಶರ ಎದುರಿಗೆ ಹೋಗ್ತಿರೋ, ಎಲ್ಲೋ ಒಂದು ಕಡೆ ನೀವು ಅವರನ್ನು ನ್ಯಾಯಾಂಗದ ಒಳಗಡೆ ಸೇರಿಸಿ ಅವ್ರಿಗೆ ಶಿಕ್ಷೆ ಆಗೋ ಥರ ನೋಡ್ಕೊಳ್ದೇ ಇದ್ದರೆ, ನೀವು ಈಗಾಗಿರೋದು ಅಪರಾಧ ಅಲ್ಲ, ಇದೊಂದು ಆಕಸ್ಮಿಕ. ಆದರೆ ಮುಂದೆ ನೀವು ಮಾಡೋಂಥದ್ದು ಅಪರಾಧ. ಅದರಿಂದ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ, ನನ್ನ ಸಹೋದರಿಯರು ನೀವೆಲ್ಲ, ನಮ್ಮ ಒಡ ಹುಟ್ಟಿದವರು, ನಿಮ್ಮ ಪರ ಇಡೀ ಮಾನವ ಜನಾಂಗ ನಿಂತ್ಕೊಳ್ಳುತ್ತೆ. ಈ ಜಿಲ್ಲೆಯ ಜನರು ನಿಂತ್ಕೊಳ್ತಾರೆ, ಈ ಹೆಣ್ಮಕ್ಳು ನಿಂತ್ಕೊಳ್ತಾರೆ, ತಾಯಂದ್ರು ನಿಂತ್ಕೊಳ್ತಾರೆ. ನೀವು ನೇರವಾಗಿ ದೂರು ಕೊಡಿ, ಸಾಕ್ಷಿ ಹೇಳಿ. ನಿಮಗೆ ರಕ್ಷಣೆನ ಸರ್ಕಾರ ಕೊಡುತ್ತೆ, SIT ಕೊಡುತ್ತೆ. ಅವರಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ, ಗಲ್ಲು ಶಿಕ್ಷೆ ಆಗೋವರೆಗೂ ನೀವು ಸಾಕ್ಷಿ ಹೇಳಿ. ಗೌಡ್ರು ನೋಡಿದ್ರೆ ದುಃಖ ಆಗುತ್ತೆ. ಯಾಕೆಂದರೆ ಅವರು ಹೋರಾಟದಿಂದ ಬಂದವರು, ನಮ್ಮಂಥವ್ರಿಗೆಲ್ಲ ಶಕ್ತಿ ಕೊಟ್ಟವರು ಅವರು. ನಾನೊಂದು ಚಳವಳಿ ಮಾಡಿದೆ ಅವರಿಗೆ, ಅವ್ರನ್ನ ಅಡ್ಡ ಹಾಕ್ಕೊಂಡೆ. ಇದು 1987 ಇಸ್ವಿನಲ್ಲಿ ಅಡ್ಡ ಹಾಕ್ಕೊಂಡು ಏನೇನು ಬೈಬೋದೆಲ್ಲ ಬೈದು ನಾವು. ಅವತ್ತು ಕಾರಣ ನಮ್ದು 2 ಕಾಸಿತ್ತು, ಹುರುಡಿ ಸೇತುವೆ ತುಂಡಾಗಿತ್ತು ಅಂತ. ಅವರು ನಮಗೆ ಬೈಲಿಲ್ಲ, ಲಾಠಿ ಚಾರ್ಜ್ ಮಾಡಿಸ್ಲಿಲ್ಲ. ಬದಲಾಗಿ ಐಬಿಲ್ ಕೂತು ಅಧಿಕಾರಿಗಳು ಕರೆದು ಟೆಂಡರ್ ಮಾಡ್ದಲೆ ಡಿಪಾರ್ಟ್ಮೆಂಟ್ ವರ್ಕಾಗಿ ಹುರುಡಿ ಸೇತುವೆ ಮಾಡಿ 6 ತಿಂಗಳಲ್ಲಿ ಉದ್ಘಾಟನೆ ಮಾಡಿದರು. ನನಗೆ ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿತ್ತು, ತುಂಬ ದೊಡ್ಡ ಆಕ್ಸಿಡೆಂಟು. ರಾಮಯ್ಯ ಹಾಸ್ಪಿಟ್ಲಿಗೆ ಬಂದು ದಿಂಬಡಿ 50,000 ರೂಪಾಯಿ ದುಡ್ಡಿಟ್ಟು ಹೋಗಿದ್ರು. ಅದೇ ರೇವಣ್ಣ ಬಂದು ಕುಮಾರಸ್ವಾಮಿ ಅಲ್ಲೇ ತಿರುಗೋರು ರಾಧಿಕನ್ ಮನೆಗೆ, ನನ್ನ ಮನೆ ನೋಡೋಕ್ಕೆ ಬರಲಿಲ್ಲ. ಈ ರೇವಣ್ಣನ ರಾಕ್ಷಸ ಇದಾನಲ್ಲ, ಆತ ತಲೆನೇ ಹಾಕಲಿಲ್ಲ. ಈ ಥರ ತಾಯ್ತಾನೆ ಇರ್ತಕ್ಕಂಥ ಒಬ್ಬ ದೊಡ್ಡ ಮನುಷ್ಯ, ಅವ್ರನ್ನ ಜೀವಂತವಾಗಿ ಸಾಯಿಸಿಬಿಟ್ರಲ್ಲ. ಅವ್ರು ಇಷ್ಟು ದಿವಸ 92 ವರ್ಷ ಬದುಕಬೇಕಾಗಿತ್ತ ಇದು ನೋಡೋಕ್ಕೆ ಅಂತ. ನಾನು ಹೇಳ್ತೇನೆ, ಗೌಡ್ರೆ ಎಲ್ಲ ಮಾಡಿದಿರಿ, ಈಗಲಾದರೂ ನೀವು ರಾಜಕೀಯನ ತ್ಯಾಗ ಮಾಡಿ, ಬಿಟ್ಬಿಡಿ ರಾಜಕಾರಣ, ಸಾಕು. ಇವರಿಂದ ಎಲ್ಲ ದೂರ ಇದ್ದರೆ ಬಹುಶಃ ಜನ ನಿಮ್ಮನ್ನು ಮತ್ತೆ ಒಪ್ತಾರೆ. ನೀವು ಯಾವ ಕಾರಣಕ್ಕೂ ಹತ್ತಿರಕ್ಕೆ ಸೇರಿಸ್ಬೇಡಿ. ನಾನು ಕೇಳ್ತಾ ಇದ್ದೆ, ಗೌಡ್ರ ಮನೆಗೆ ಲಾಯರ್ನೆಲ್ಲ ಕರ್ಕೊಂಡೋಗಿ ಅವ್ರನ್ನ ಹೆಂಗೆ ಬಿಡಿಸೋದು ಅನ್ನೋ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ. ನೀವು ಹೊರಗೆ ಬನ್ನಿ, ಈಗ ನೀವು ಗಾಂಧಿ ಥರ ಹೊರಗೆ ಬನ್ನಿ, JP ಥರ ಹೊರಗೆ ಬನ್ನಿ. ಈಗಲಾದರೂ ಈ ಕೆಟ್ಟ ಜನರನ್ನು ಆಚೆಗೆ ಹಾಕ್ರಿ, ಆಗ ಮಾತ್ರ ನಿಮಗಾಗತ್ತೆ. ಯಾಕೆಂದರೆ ಕೆಟ್ಟ ಮನಸ್ಥಿತಿಲಿರೋ ರೇವಣ್ಣ ಅಂತವರು ಕವಡೆ ಹಾಕಿ ಹೇಳ್ತಾರೆ, 2 ಸರಿ ಇವನು ಮುಖ್ಯಮಂತ್ರಿ ಆಗ್ತಾನೆ ಅಂತ ಸಕಲೇಶ್ಪುರ ಬಂದಾಗ ಹೇಳ್ತಾ ಇದ್ರಂತೆ. ನಿಜವಲ್ಲೂ ಅವನ ಭವಿಷ್ಯದಲ್ಲಿ 2 ಸರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳ್ತಾರೆ. ಇಂಥವ್ರಿಂದ ನೀವು ದೂರ ಹೋಗಿ, ನೀವು ರಾಜಕಾರಣದ, ನಾನು ಸನ್ಯಾಸತ್ವ ಅಂತ ಹೇಳಲ್ಲ, ರಾಜಕೀಯನ ತ್ಯಾಗ ಮಾಡಿ ನೀವೊಬ್ಬ ರಾಜಗುರು ಥರ, ಮಾಜಿ ಪ್ರಧಾನಿ ಅಲ್ಲ, ನಮ್ಮ ಭಾಗಕ್ಕೆ ನೀವೇ ಪ್ರಧಾನಿ ಥರ ಇರಿ, ಬಿಟ್ಬಿಡಿ ಇದನ್ನು, ಇವರಿಂದ ದೂರ ಇರಿ ಅಂತ ನಾವು ನಿಮ್ಮನ್ನು ಬೇಡ್ಕೊಂಡು. ನಮ್ಮಲ್ಲೊಂದು ಗಾದೆ ಹೇಳಲ್ವೇನ್ರಿ, ನೂಲ್ನಂತೆ ಸೀರೆ,
ಅವ್ರು ಹೆಂಗಿದಾರೆ ಹಂಗನೆ ನೋಡ್ರಿ. ಅವರು ಕೂಡ ಪುಕ್ಷಟೆ ಬಂದವರು. ಇವ್ರು ಎಲ್ಲಿದ್ರಿ? 91ನೇ ಇಸ್ವಿಲಿ ಇದ್ರೇನ್ರಿ? ನಾವು ಗೇದರ್ರಿ. ಈ ಜನ ಗೇದು ದೇವೇಗೌಡರ ಹತ್ರ ಪಕ್ಷ ಕಟ್ಟಿದವರು. ಇವ್ರು ಬಂದು ಸೇರ್ಕೊಂಡು ಲಾಭ ಪಡೆದರು. ಇವರು ಫಲಾನುಭವಿ ಬಿಟ್ಟರೆ ಇವರೇನು ಕಷ್ಟಪಟ್ಟು ಕಟ್ಟಿರೋದಲ್ಲ. ಇವತ್ತು ರೇವಣ್ಣ ನಾಯಕ ಅಲ್ಲೇ ಅಲ್ಲ ಈ ಜಿಲ್ಲೆಯಲ್ಲಿ. ದೇವೇಗೌಡರು ಇರೋ ತನಕ ರೇವಣ್ಣ. ದೇವೇಗೌಡರಲ್ಲಿದ್ದರೆ ರೇವಣ್ಣ ಯಾರ್ರಿ? ಸೆಕ್ಯೂರಿಟಿಗೆ 4 ಕಾರ್ ಪೊಲೀಸ್ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅದರಿಂದ ರೇವಣ್ಣ ಆತ ತಂದಿರ್ಬೋದು ಹಣನ, ಅದ್ರ ತಂದಿರೋದು ಹೆಂಗೆ? ಎಲ್ಲೋ ಕಿತ್ತು ಎಲ್ಲಿಗೆ ಅಲ್ಲ. ಸಕಲೇಶ್ಪುರಕ್ಕೆ ಹೋಗೋ ದುಡ್ಡು ತೆಗೆದುಬಿಟ್ಟು ಹಾಸನಕ್ಕೆ ಹಾಕೋದು, ಹಾಸನ ತೆಗೆದು ಹೊಳೆಸೋ ಅಲ್ಲ. ಸಂಪೂರ್ಣ ಅಭಿವೃದ್ಧಿ ಮಾಡಿಲ್ರಿ ರೇವಣ್ಣ. ಏನು ಮಾಡಿ? ಎಲ್ಲಿ ನೀರಾವರಿ ಮಾಡ್ಯಾನ್ರಿ? ಹೇಳ್ರಿ. ದುದ್ದಕ್ಕೆ ಹೋಗಿ, ಗಂಚಿಗೆ ಹೋಗಿ, ನೀವು ಬಯಲುಸೀಮೆಗೆ ನೀರೆಲ್ಲಿದ್ದೀರಿ? ಅದರಿಂದ ಬಿಟ್ಬಿಡಿ. ರೇವಣ್ಣ ಅವರು ನಿವೃತ್ತಿ ಆಗೋದು ಒಳ್ಳೆಯದು. ಈ ಜಿಲ್ಲೆ ನಾಯಕ ಅಲ್ಲ. ದಿಸ್ ಈಸ್ ಅ ಟೈಮ್. ರೇವಣ್ಣ ಮುಗಿದೋಗಿದ್ದಾರೆ, ನಿವೃತ್ತಿ ಆಗೋದು ಒಳ್ಳೆಯದು. ಈ ಜಿಲ್ಲೆಗೆ ಹೊಸ ನಾಯಕತ್ವ ಬರಲಿ. ನಮ್ಗೆ ಈ ಥರದ ನಾಯಕತ್ವ ಬೇಕಾಗಿಲ್ಲ. ದೇವೇಗೌಡರ ನಾಯಕತ್ವ ಇತ್ತು, ಶ್ರೀಕಂಠಯ್ಯನವ್ರ ನಾಯಕತ್ವ ಇತ್ತು. ಅವರೆಲ್ಲ ದೊಡ್ಡ ಮನುಷ್ಯರು ರೀ. ಅವರೆಲ್ಲ ಈಗ ಆ ನಾಯಕತ್ವ ಇಲ್ಲ. ನಮಗೆ ನಾಯಕತ್ವ ಜನರು ಸೃಷ್ಟಿ ಮಾಡ್ಕೊಳ್ತಾರೆ. ರೇವಣ್ಣ ಮೌನವಾಗಿ ರಾಜಕಾರಣ ಬಿಟ್ಟು ಮನೆಗೆ ಹೋಗೋದು ಒಳ್ಳೆಯದು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.